ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಮಶ್ರೂಮ್ ಪುಲಾವ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ನೀವು ಸಹ ಮಶ್ರೂಮ್ ಪಲಾವ್ನ ಒಂದು ಸಲ ಮಾಡಿ ನೀವು ಸಹ ರುಚಿ ನೋಡಿದಾದ ನಂತರ ನೆಕ್ಸ್ಟ್ ಡೇ ನೀವು ಮತ್ತೆ ಮಶ್ರೂಮ್ನ ತಗೊಬಂದು ಇದೇ ರೀತಿಯೇ ಈ ಮಶ್ರೂಮ್ ಪಲಾವ್ನ ಮಾಡ್ಕೊತೀರಾ. ಅಷ್ಟು ರುಚಿಯಾಗಿ ಬರುತ್ತೆ. ಮಧ್ಯಾಹ್ನಕ್ಕೆ ನೀವೇನಾದರೂ ರೈಸ್ ಮಾಡ್ಕೋಬೇಕು ಅಂತಂದ್ರೂ ಸಹ ಈ ರೀತಿಯಾಗಿ ಮಶ್ರೂಮ್ ಪಲಾವ್ನ ಟ್ರೈ ಮಾಡಿ ಬೆಸ್ಟ್ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಜೊತೆಗೆ ಈ ಮಶ್ರೂಮ್ ಪಲಾವ್ಗೆ ನಾನಿವತ್ತು ಸಿಂಪಲ್ ಆಗಿ ಒಂದು ಮೊಸರು ಬಜ್ಜಿನ ಸಹ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಮಶ್ರೂಮ್ ಪಲಾವ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ನಾನಿಲ್ಲಿ ಒಂದು ಪಾಕೆಟ್ ಆಗುವಷ್ಟು ಮಶ್ರೂಮ್ ತಗೊಂಡಿದ್ದೀನಿ. ಒಂದು ಪಾಕೆಟ್ ಬಂದು 200 ಗ್ರಾಮ್ ಆಗುವಷ್ಟು ಆಗತ್ತೆ. ಈಗ ಒಂದು ಬೌಲಲ್ಗೆ ನೀರನ್ನು ಸೇರಿಸಿ ಈ ಮಶ್ರೂಮ್ನ ಹಾಕಿ ನೀಟಾಗಿ ಮೊದಲೊಂದ್ಸಲ ಈ ಮಶ್ರೂಮ್ನ ನೀಟಾಗಿ ತೊಳ್ಕೊಬೇಕಾಗತ್ತೆ. ಈ ರೀತಿ ಬೆರಳಲ್ಲಿ ರಬ್ ಮಾಡ್ಕೊತ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾದ ನಂತರ ಇದ್ರ ಮೇಲ್ಗಡೆ ಲೇಯರ್ ಒಂದು ಸಿಪ್ಪೆ ಬರುತ್ತೆ. ಸೊ ಈ ರೀತಿ ಈಸಿಯಾಗಿ ಬೆರಳಲ್ಲೇ ತಗೋಬಿಡ್ಬೋದು. ಸೊ ಈ ರೀತಿ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದವರು ಚಾಕಲ್ಲೂ ಸಹ ನಿಧಾನವಾಗಿ ಓಪನ್ ಮಾಡಿಕೊಂಡ್ರೆ ಇದ್ರ ಮೇಲ್ಗಡೆ ಇರುವಂಥದ್ದು ತಿನ್ನ ಲೇಯರ್ ಅನ್ನೋದಿರುತ್ತೆ. ಸೊ ಈ ರೀತಿಯಾಗಿ ಓಪನ್ ಮಾಡ್ಕೊಂಡ್ಬಿಡ್ಬೇಕು, ತೆಗೆದುಕೊಬಿಡ್ಬೇಕು. ಈ ರೀತಿಯಾಗಿ ನಾವಿಲ್ಲಿ ಮಶ್ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ತಗೊಂಡಿರ್ತಕ್ಕಂಥ ಎಲ್ಲ ಮಶ್ರೂಮ್ಗೂ ಸಹ ಸೇಮ್ ಇದೇ ರೀತಿಯೇ ಮೇಲೆ ಇರುವಂತಹ ಒಂದು ಲೇಯರ್ನ ಅಂದರೆ ಈ ಸಿಪ್ಪೆನ ತೆಗೆದಾದ ನಂತರ ಈ ರೀತಿ ತುದಿಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ನಾವು ಸಣ್ಣದಾಗಿ ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಮತ್ತೆ ನೀರಲ್ಲಿ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇರುವಂಥದ್ದಾದರೆ ಈ ರೀತಿಯಾಗಿ ಅರ್ಧಕ್ಕೆ ಕಟ್ ಮಾಡ್ಕೋಬೇಕು. ಆಮೇಲೆ 2 ಪೀಸಾಗಿ ಮಾಡ್ಕೋಬೇಕು. ಒಂದು 4 ಪೀಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಅದೇ ಸ್ವಲ್ಪ ದೊಡ್ಡದಲ್ಲಿರುವಂಥ ಮಶ್ರೂಮ್ ಆದರೆ ಈ ರೀತಿಯಾಗಿ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದಾದ ನಂತರ ಒಂದು 3 ಪೀಸಾಗಿ ಕಟ್ ಮಾಡ್ಕೊಳ್ಳಿ ಸಾಕು. ಕರೆಕ್ಟಾಗಿ ನಮಗೆ ಪಲಾವ್ಗೆ ಮಶ್ರೂಮ್ ಪೀಸಸ್ ಅನ್ನೋದು ರೆಡಿಯಾಗಿ ಹೋಗುತ್ತೆ. ಸೊ ಈ ವಿಧಾನದಲ್ಲಿ ನೀಟಾಗಿ ನಾವು ಮೊದಲು ಮಶ್ರೂಮ್ನ ಕ್ಲೀನ್ ಮಾಡಿ ಒಂದು ಪ್ಲೇಟಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಮಶ್ರೂಮ್ನ ಕ್ಲೀನ್ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವ. ಸೊ ಈ ರೀತಿಯಾಗಿ ಮಶ್ರೂಮ್ನ ರೆಡಿ ಮಾಡ್ಕೊಂಡಿದ್ದಾದ ನಂತರ ಬೌಲಲ್ಗೆ 1 ಕಪ್ ಆಗುವಷ್ಟು ಜೀರಾ ಸಾಂಬಾರ್ ರೈಸ್ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಈ ರೈಸ್ನ ನಾನು ಮನೆಯಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ. ನಮ್ಮ ಚಾನಲ್ಗೆ ಒಬ್ಬ ಸಬ್ಸ್ಕ್ರೈಬರ್ ಬಂದು ಜೀರಾ ಸಾಂಬಾರ್ ರೈಸಿಂದ ಮಶ್ರೂಮ್ ಪಲಾವ್ನ ತೋರಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು. ಸೊ ಅವ್ರಿಗೋಸ್ಕರ ನಾನು ಇವತ್ತು ಸ್ಪೆಷಲ್ ಆಗಿ ಈ ರೀತಿ ಜೀರಾ ಸಾಂಬಾರ್ ರೈಸ್ನ ಯೂಸ್ ಮಾಡಿಕೊಂಡು ಈ ಮಶ್ರೂಮ್ ಪಲಾವ್ನ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಈ ಜೀರಾ ಸಾಂಬಾರ್ ರೈಸ್ ಬದಲಾಗಿ ನೀವು ಸೋನಾ ಮಸೂರಿ ಇಲ್ಲಾಂತಂದರೆ ಬಾಸ್ಮತಿ ರೈಸ್ ಇಲ್ಲಾಂತಂದರೆ ನೀವು ಮನೆಯಲ್ಲಿ ರೆಗ್ಯುಲರ್ ಆಗಿ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಅದನ್ನೇ ತಗೋಬೋದು. ಈಗ ನೀರನ್ನು ಹಾಕಿ ವಾಶ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ನೀರನ್ನು ಸೇರಿಸ್ಕೊಂಡು ಈ ಅಕ್ಕಿನ ಒಂದು 30 ನಿಮಿಷ ನೆನೆಸ್ಕೋಬೇಕು. ಅಷ್ಟರಲ್ಲಿ ಈ ರೀತಿಯಾಗಿ ಗ್ರೀನ್ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಅವರೇ ಕೇಳಿರುವಂಥದ್ದು. ನಮ್ಮ ವಿವರ್ ಬಂದು ಈ ರೀತಿ ಗ್ರೀನ್ ಮಸಾಲೆನ ಯೂಸ್ ಮಾಡಿಕೊಂಡು ಮಶ್ರೂಮ್ ಪಲಾವ್ನ ತೋರಿಸ್ಕೊಡಿ, ಜೊತೆಗೆ ಜೀರಾ ಸಾಂಬಾರ್ ರೈಸ್ನ ಯೂಸ್ ಮಾಡಿಕೊಂಡು ತೋರಿಸ್ಕೊಡಿ ಅಂತ ಕೇಳಿದ್ದಕ್ಕೆ ಅವರಿಗೋಸ್ಕರ ನಾನಿವತ್ತು ಸ್ಪೆಷಲ್ ಆಗಿ ಈ ರೀತಿಯಾಗಿ ಗ್ರೀನ್ ಮಸಾಲೆನ ರೆಡಿ ಮಾಡಿಕೊಂಡು ಮಶ್ರೂಮ್ ಪಲಾವ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ 1 ಹಿಡಿ ತುಂಬ ಪಾಲಕ್ ಸೊಪ್ಪು, ಒಂದು ಅರ್ಧ ಹಿಡಿ ತುಂಬ ಪುದೀನ, ಕೊತ್ತಂಬರಿ, ಹಾಗೆಯೇ ಸ್ವಲ್ಪ ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿನ ಸಹ ಸೇರಿಸ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಕುಕ್ಕರಲ್ಲಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಸೋಂಪು, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ, ಸ್ವಲ್ಪ ಆಗುವಷ್ಟು ಸ್ಟೋನ್ ಫ್ಲವರು, 1 ಇಂಚ್ ಆಗುವಷ್ಟು ಚಕ್ಕೆ, 3 ಏಲಕ್ಕಿ, 1 ಸ್ಟಾರ್ ಫ್ಲವರು, 1 ಮರಾಠಿ ಮೊಗ್ಗು, 4 ರಿಂದ 5 ಲವಂಗ, 1 ಬಿರಿಯಾನಿ ಎಲೆನ ಸಹ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವು ಗ್ರೀನ್ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಸೊ ಅದನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಎಣ್ಣೆ ಅನ್ನೋದು ಬಿಡಬೇಕು ಈ ಮಸಾಲೆಯಲ್ಲಿ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ 2 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿನ ಸಹ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಆಲ್ರೆಡಿ ಮಶ್ರೂಮ್ನ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 3 ರಿಂದ 4 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಸಹ
ಹಾಕ್ಕೊಂಡು ಮತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈಗ ಮಶ್ರೂಮ್ನು ಸಹ ಮಸಾಲೆ ಜೊತೆಲಿ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾನಿಲ್ಲಿ ಅಕ್ಕಿ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 1 ಕಪ್ ಆಗುವಷ್ಟು ಕೊಬ್ಬರಿ ಹಾಲು ಹಾಕ್ಕೊತಾ ಇದ್ದೀನಿ, ಗಟ್ಟಿ ಹಾಲು. ಹಾಗೆಯೇ 1 ಕಪ್ ಆಗುವಷ್ಟು ನೀರು. 1 ಕಪ್ ಅಕ್ಕಿಗೆ ಟೋಟಲ್ ಆಗಿ 2 ಕಪ್ ಆಗುವಷ್ಟು ನೀರಲ್ವಾ. ಸೊ ಈ ರೀತಿ ಕೊಬ್ಬರಿ ಹಾಲನ್ನು ಸಹ ಸೇರಿಸೋದ್ರಿಂದ ನಮಗೆ ಪಲಾವ್ ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಐ ಫ್ಲೇಮ್ನಲ್ಲಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ನೆನೆಸಿಟ್ಕೊಂಡಿರ್ತಕ್ಕಂಥ ಜೀರಾ ಸಾಂಬಾರ್ ರೈಸ್ ಹಾಗೆಯೇ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಫ್ಲೇವರ್ಗೋಸ್ಕರ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು, ಈ ಟೈಮಲ್ಲಿ ನಿಮ್ಗೆ ಏನಾದರೂ ಸಾಲ್ಟು ಖಾರ ಏನಾದರೂ ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದಾದ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ 1-2 ವಿಷಲ್ ಬರೋದಕ್ಕೆ ಬಿಡಿ. ಈ ರೀತಿ 2 ವಿಷಲ್ ಬಂದಾದ ನಂತರ ಈ ವಿಷಲ್ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾಗೋವರೆಗೂ ಅಷ್ಟರಲ್ಲಿ ನಾವು ಈ ರೀತಿ ಸಿಂಪಲ್ಲಾಗಿ ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಲೀಟರ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ. 1 ಈರುಳ್ಳಿನ ಈ ರೀತಿ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು 5-6 ಟೇಬಲ್ ಸ್ಪೂನ್ ಆಗುವಷ್ಟು ಸೌತೆಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 2-3 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ತುರ್ದ್ಕೊಂಡಿರ್ತಕ್ಕಂಥ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಅಷ್ಟೇ, ಇವಾಗ ನಮಗೆ ಸುಲಭವಾಗಿ ಮೊಸರು ಬಜ್ಜಿ ಅನ್ನೋದು ರೆಡಿ ಆಗೋಯ್ತು. ಸ್ವಲ್ಪ ನಿಮಗಿಲ್ಲಿ ಮೊಸರು ಬಜ್ಜಿ ನೀರು ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೂ ನಡೆಯುತ್ತೆ. ಈಗ ಮೊಸರು ಬಜ್ಜಿ ರೆಡಿ ಆಗಿದ್ದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ನಮಗಿಲ್ಲಿ ವಿಷಲ್ಲು ತಣ್ಣಗಾಗಿರುತ್ತೆ ಕುಕ್ಕರ್ ಲಿಡ್ದು. ಈಗ ಓಪನ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ, ಇವಾಗ ಮಶ್ರೂಮ್ ಪಲಾವ್ ಅನ್ನೋದು ರೆಡಿ ಆಗೋಯ್ತು. ಸೊ ಬಿಸಿ ಮೇಲೆ ಈ ರೀತಿ ಸ್ವಲ್ಪ ಮುದ್ದೆ ಥರ ಅನಿಸುತ್ತೆ. ತಣ್ಣಗಾಗ್ತಿದ್ದಂತೆ ಸ್ವಲ್ಪ ಉದುರಾಗಿ ಈ ರೈಸ್ ಅನ್ನೋದು ರೆಡಿ ಆಗೋಗುತ್ತೆ. ಸೊ ಆದಷ್ಟು ಈ ರೀತಿ ಮಶ್ರೂಮ್ ಪಲಾವ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಮಶ್ರೂಮ್ ಪಲಾವ್ ಜೊತೆಗೆ ನಾವು ಸಿಂಪಲ್ಲಾಗಿ ಮೊಸರು ಬಜ್ಜಿನ ಸಹ ರೆಡಿ ಮಾಡ್ಕೊಂಡಿದ್ದೀರಲ್ವಾ, ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಮಶ್ರೂಮ್ ಪಲಾವ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿದ್ದಾದ ನಂತರ ನಿಮಗೂ ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಮರೀದೆ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.